ಒಂದು 3 ಲಕ್ಷ ಆಯ್ತದೆ. 3 ಲಕ್ಷ 3 ಲಕ್ಷ ಆಗುತ್ತೆ. 10 ಕುಂಟೆಯಲ್ಲಿ ನೀವು 3 ಲಕ್ಷ ಹಣ ಮಾಡ್ಬೋದಾ? ನೋಡ್ಬೋದು. ಹಾಂ ಹಾಂ. ನನ್ನ ಪ್ರಕಾರ ಈಗ 2 ವರ್ಷದಿಂದ ಮಾಡ್ತಾ ಇರೋದ್ರಲ್ಲಿ ನಾನು ಮಾಡ್ತಾ ಇದ್ದೀನಿ, ಒಂದ್ ಬೆಳೆ ಹೋಗಿಲ್ಲ. ಇನ್ನು ಉಳಿಯುತ್ತೆ ಸೊಪ್ಪು. ಹಾಂ ಹಾಂ. ಹೋಸತ್ತಿಲ್ಲ ಎಷ್ಟು ಸಿಕ್ಕಾಪಟ್ಟೆ ಉಳಿಯುತ್ತೆ. ಒಂದು ಜಾಗ ಇಲ್ವಲ್ಲ, ಜಾಗವೇ ಸೊಪ್ಪಿದೆ ಅವ್ರಿಗೆ, ಈ ಶೆಡ್ಗೆ ಇದಿಲ್ಲ. ಹಿಂಗೆ ಕಟ್ಟಿರ್ತಾರೆ ಅದೆಲ್ಲ ಗೊತ್ತಾಗಿ. ಒಂದು ನೊಣ 350 ಹೇಳದೇ ಇಲ್ಲ. ಇನ್ನು ಚುಚ್ಚುತ್ತದೆ ಅದೇ. ಈಗ ಹಂಗಲ್ಲ, ಅದ್ರ ಜೀವಂತ ಇರೋದ ಒಂದು ವಾರ. ಆತ್ಮೀಯ ರೈತ ಬಂಧುಗಳೇ, ನಾನು ನಿಮ್ಮ ನಾಗೇಶ. ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದು ವಿಶೇಷವಾಗಿ ಸಣ್ಣ ಇಳುವಳಿದಾರರಿಗೆ ಒಂದು ಉಪಯುಕ್ತ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ ಈ ಒಂದು ಸಂದರ್ಶನ ಮಾಡ್ತಾ ಇದ್ದೀನಿ. ಕೇವಲ 10 ಗುಂಟೆ ಭೂಮಿ ಇದ್ದರೆ ಸಾಕು, ವಾರ್ಷಿಕ 2.5 ಲಕ್ಷದಿಂದ 3 ಲಕ್ಷ ಆದಾಯ ಮಾಡುವುದು ಹೇಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನ ಅಣ್ಣ? ಧನಂಜಯ ಅಂತ. ಧನಂಜಯ ಅಂತೇಳಿ. ಈಗ ನೀವು ರೇಷ್ಮೆ ಒಂದು ಇದನ್ನ ನೋಡ್ಕೊ ಬಂದ್ವಿ. ನೀವು ಸಣ್ಣ ಇಳುವರಿ ಎಷ್ಟು ಕುಂಟೆಗೆ ನೀವು ಇದು ಮಾಡಿದ್ರಿ? 10 ಗುಂಟೆಗೆ ಮಾಡಿದ್ದೀನಿ ಸರ್. 10 ಕುಂಟೆಗೆ. 10 ಕುಂಟೆಗೆ ಈಗ ಶೆಡ್ ನೋಡಿ ತುಂಬ ಚಿಕ್ಕದಾಗಿದೆ. ಎಷ್ಟು ಮೆಜರ್ಮೆಂಟಲ್ಲಿ ನೀವು ಇದು ಮಾಡಿ? ನಾನು 50 ಮರಿ ಮೇಸನ್ ಮಾಡ್ತೀನಿ. ಎಷ್ಟು ಅಡಿಯಿಂದ ಎಷ್ಟು ಅಡಿ? 30 ಅಡಿ ಉದ್ದ, ಹಾಂ 6 ಅಡಿ ಅಗಲ, 50 ಮರಿ ಮೇಯಿಸ್ಬೋದು. 4 ಸ್ಟೆಪ್. 4 ಸ್ಟೆಪ್ ಇದೆ. ಮನೆ ಅಗಲ 15 ಅಡಿ, ಹಾಂ ಉದ್ದ 36 ಅಡಿ. ಅಂದರೆ ಅತ್ಯಂತ ಕಡಿಮೆ ಜಾಗದಲ್ಲಿ ನೀವು ಒಂದು ವ್ಯವಸ್ಥಿತವಾಗಿ ಮರಿ ಮೇಯಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಮರಿ ಮನೆ ಅಂತ ಮಾಡ್ಕೊಂಡಿದ್ದೀವಿ. ಒಂದು ದುಃಖ. ಹಾಂ ಹಾಂ. ಈಗ ಸರ್ ನೀವು 10 ಕುಂಟೆಯಲ್ಲಿ ಎಷ್ಟು, ಈಗ 50 ಮರಿ ಮೇಯಿಸ್ತೀನಿ ಅಂತ ಇದ್ದೀರಿ, ಜೊತೆಗೆ ನಿಮ್ಗೆ ಎಷ್ಟು ಆದಾಯ ಮಾಡ್ಬೋದು, ಅಥವಾ ಎಷ್ಟು ಇದರಿಂದ ಏನು ಯಾವ ಥರ ಬೆಳೆ ಬೆಳೀತಿದ್ದೀರಾ ಅದ್ರ ಬಗ್ಗೆ ಮಾಹಿತಿ? 50 ಮರಿಲಿ ನಾನು ಒಂದು 65 kg 70 kg ಹಾಂ 65ರಿಂದ 70 kg ತೆಗಿತೀನಿ ಇಳುವರಿ. ಹಾಂ ಒಳ್ಳೆ ಇಳುವರಿ. ಹಾಂ ಇಲ್ಲಿ ಎಲ್ಲರಿಗೂ ನಂದೇ ಇಳುವರಿ. ಹಾಂ ಆಮೇಲೆ ಒಂದು ದಿವಸ ಮುಂದು ಅವ್ರಿಗೂ ಹಾಂ ಬೆಳೆಗಾರರಲ್ಲೂ ನಾನು ಮುಂದು. ಸರಿ ಸರಿ. ಗಂದಿಕೆ ಹಾಕೋದು ಮುಂದು, ಶಾಂಪಲ್ ನೋಡೋದು ಮುಂದು. ಹಾಂ ಒಂದು ಆಳು ಕೊಡದೆ ನಾನು ಒಬ್ಬನೇ ನನ್ನ ಒಂದು ಶ್ರಮದಲ್ಲಿ ನಾನು ಮಾಡ್ಕೊಂಡು ಹಾಂ ಓಕೆ. ಒಂದು 35ರಿಂದ 40 ಸಾವಿರ ರೂಪಾಯಿ 2 ತಿಂಗಳಿಗೊಂದು ಬೆಳೆ ಸರ್. 2 ತಿಂಗಳಿಗೊಂದು ಬೆಳೆ. 2 ತಿಂಗಳಿಗೊಂದು ಎಷ್ಟು ಕಾರ್ ಬೆಳೆ ವರ್ಷಕ್ಕೆ? ಹಂಗಂದ್ರೆ ಅಂದಾಜು ವರ್ಷಕ್ಕೆ ಎಷ್ಟು ನೀವು ಹಣ ನೋಡ್ಬೋದು? 3 ಲಕ್ಷ ಆಗ್ತದೆ. 3 ಲಕ್ಷ. 3 ಲಕ್ಷ ಆಗುತ್ತೆ. 10 ಕುಂಟೆಯಲ್ಲಿ ನೀವು 3 ಲಕ್ಷ ಹಣ ಮಾಡ್ಬೋದಾ? ನೋಡ್ಬೋದು. ಹಾಂ ಹಾಂ. ನನ್ನ ಪ್ರಕಾರ ಈಗ 2 ವರ್ಷದಿಂದ ಮಾಡ್ತಾ ಇರೋದ್ರಲ್ಲಿ ನಾನು ಮಾಡ್ತಾ ಇದ್ದೀನಿ, ಒಂದ್ ಬೆಳೆ ಹೋಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಹಾಂ. ಈಗ ಎಷ್ಟು 2 ವರ್ಷಕ್ಕೆ ಎಷ್ಟು ಬೆಳೆ ಬೆಳೆದಿರಿ ಸರ್? 2 ವರ್ಷಕ್ಕೆ ಈಗ 12 ಆಯ್ತು. 12 ಬೆಳೆ ಬೆಳೆದಿದ್ದೀರಾ? ಇದು 13ನೇ ಬೆಳೆ, 2ನೇ ವರ್ಷ. 12 ಬೆಳೆಯಲ್ಲೂ ಸರಾಸರಿ ನೀವು ಸಾಕಷ್ಟು 65, 60, 65, 50 ಹಾಂ ಆ ಥರ ಮಾಡಿಲ್ಲ. ಪ್ಲಾಂಟೇಶನ್ ನಾವು ಹೆಂಗ್ ಮಡಿಕೋತೀವಿ ಭೂಮಿನ, ಹಾಂ ಮರಿ ಮನೇನು ಹಂಗ ಮಡಿಕೋಬೇಕು. ಹಾಂ ಜವಾಬ್ದಾರಿ ಇರ್ಬೇಕು, 4 ಕುಣಿಸ್ಬೇಕು. ಮರಿ ಅವರು 2ರಿಂದ ಮರಿ ತಂದು ಕೊಟ್ಬಿಡ್ತಾರೆ. ಅವರು ಗುಣ ಮರಿನೇ ತಂದು ಕೊಡೋದು. ಕಂಚು ಮರಿ ತಂದು ಕೊಟ್ರೆ ಬೆಳೆ ಬರೋದೇ ಇಲ್ಲ. ಅದ ನಾವು ಕ್ಲೀನ್ ಆಗಿ ನೋಡ್ಕೊಂಡು ಯಾವ ಟೈಮ್ಗೆ ಜರು ಕೂತ್ಕೊತದೆ, ಎಷ್ಟನೇ ಕೂತ್ಕೊತು, ಯಾವಾಗ ಸುಣ್ಣ ಹೊಡಿಬೇಕು, ಮರಿ ಯಾವಾಗ ನಾವು ಕೈಲಿ ಮುಟ್ಬೇಕು. ಮರಿ ಜರು ಕೂತ ಮೇಲೆ ನಾವು ಕೈಲಿ ಮುಟ್ಟಬಾರ್ದು. ಸರಿ ಸರಿ. 2 ಮೇವು ಆಗ್ಬೇಕು. ನಾವು ಅದ ಕೈನಿಂದ ವರ್ಷ ಮಾಡ್ಬೇಕು ಅಂದ್ರೆ 2 ಮೇವು ಹಾಕಿದ್ಮೇಲೆ ಆಮೇಲೆ ಅಗಲ ಮಾಡ್ಕೊತಾ ಹೋಯ್ತಾ ಇರ್ಬೇಕು. ಆಮೇಲೆ ಒಂದು ಸುಣ್ಣ, ಪ್ರತಿ ದಿವಸ ಸುಣ್ಣ, ಪ್ರತಿದಿನ ಸುಣ್ಣ ಪ್ರತಿ ದಿವಸ ಸುಣ್ಣ ಕೊಡ್ಬೇಕು. ಬೆಳಗ್ಗೆ ಟೈಮು ಸೊಪ್ಪು ಹಾಕೋದು 10 ನಿಮಿಷ ನಂಗೆ ಸುಣ್ಣ ಫ್ರೈ ಮಾಡಿ ಆಮೇಲೆ ಹಿಂದ್ಗಡೆ ಸೊಪ್ಪು ಹಾಕೋದು. ಸರಿ ಸರಿ. ಈಗ ಆಮೇಲೆ ತೋಟನ ನೀವು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀರಾ ನೀವು? ಈಗ ಎಲ್ಲಿಂದ ನೀರು ತರ್ತಾ ಇದ್ದೀರಾ ಸರ್? ಓಪನ್ ವೆಲ್ ಇದೆ. ಒಂದು ಓಪನ್ ವೆಲ್ಲಲ್ಲಿ ಒಂದು ಇಷ್ಟು ಮೋಟರ್ ಮಾಡಿಕೊಂಡು ಅದರಲ್ಲಿ ಬೇಸಿಗೆ ಬೆಳೆ ತಿಂಗಳಲ್ಲೆಲ್ಲ ಆಗುತ್ತೆ ನಮಗೆ.
ಗಂಟೆಗೂ ನೀರು ಫುಲ್ ಒಂದೇ ಸತಿ ರಾಜಿ ಕೊಡ್ತೀನಿ, ಪೂರ್ತಿ ಎಲ್ಲ ತಗೋಯ್ತಾ ಇರ್ತದೆ. ನಾನು ನೋಡ್ಕೊ ಬಂದೆ. ಈಗ ನಿಮಗೆ ತುಂಬ ಚೆನ್ನಾಗಿ ಒಂದು ನೀವೇ ಸ್ವತಃ ಕೆಲಸ ಮಾಡ್ಕೊ ಬಂದಿದ್ದೀರಾ ಅಂತ ಅನ್ಸುತ್ತೆ. ಡ್ರಿಪ್ ಎಲ್ಲ ಮಾಡಿದ್ದೀರಾ? ಎಲ್ಲ ನಂದೇ, ಯಾವ ಡ್ರಿಪ್ಗೂ ₹1 ಕೊಡೋನಲ್ಲ ನಾನು, ನಂದೇ ಕೆಲಸ. ಸರಿ ಸರಿ ಸರಿ. ಈಗ ಒಟ್ಟಿನಲ್ಲಿ ನೀವು ಅತ್ಯಂತ ಕಡಿಮೆ ಒಂದು ಜಮೀನಿದ್ರು ಒಂದು ವರ್ಷಕ್ಕೆ ನೀವು ಸುಮಾರು 3 ಲಕ್ಷ ಹಣ ನೋಡ್ತಾ ಇದ್ದೀರಿ ಅಂತಂದರೆ ಇದು ಮಾಡ್ಕೊಂಡು ತುಂಬ ಸಂತೋಷ ಆಗ್ತದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ತಿಳಿದಂಗೆ ಎಕರೆಗಟ್ಟಲೆ ಜಮೀನಿದ್ರು ಎಷ್ಟೋ ಜನ ದುಡ್ಡು ನೋಡ್ತಾ ಇಲ್ಲ, ಅಥವಾ ಎಲ್ಲೋ ಬೇರೆ ಕಡೆ ಕೆಲಸ ಮಾಡೋದ್ರ ಬಗ್ಗೆ. ಆಮೇಲೆ ಖರ್ಚು ನನಗೆ 50 ಮಟ್ಟಿಗೆ ₹6,000 ಖರ್ಚು ಬರ್ತದೆ. 50 ಮಟ್ಟಿಗೆ 6,000 ಖರ್ಚು ಬೀಳ್ತದೆ. ಟೋಟಲ್ ನಿಮಗೆ ಎಷ್ಟಾಗ್ಬೋದು? ಖರ್ಚು 6,000 ಬರ್ತದೆ ಒಂದು ಬೆಳೆಗೆ ಅಷ್ಟೇ ಅಲ್ಲ, ನಿಮ್ಗೆ ಟೋಟಲ್ ಆದಾಯ ಪೇಪರ್ ತವಿದ್ದ, ಮರಿ ತವಿದ್ದ, ನಾನೇನು ಗೊಬ್ಬರ ಹಾಕ್ತೀನಿ, ಟೋಟಲ್ ಒಂದು ಬೆಳೆ ತೆಗಿಬೇಕಾದ್ರೆ ₹6,000 ಅಲ್ಲ ಆದಾಯ ಎಷ್ಟು ಬರ್ತದೆ? ಅದೇ ₹30,000 ಬರ್ತದೆ, 35, 40. ಹಾಂ, ಈ ಥರ ಬರ್ತದೆ. ಸರಿ ಸರ್, ಸಂತೋಷ ಆಯಿತು. ನಿಮ್ಮ ಶೆಡ್ಡನ್ನ ಹಾಗೆ ಒಂದು ಸತಿ ನೋಡೋಣ. ನೋಡಿ ಸರ್, ಇದರದ ಮೆಜರ್ಮೆಂಟ್ ಎಷ್ಟಿದೆ ಸರ್? ಅಲ್ಲಲ್ಲ, ಇದು ಒಳಗೆ ಸ್ಟ್ಯಾಂಡಿನ ಅಳತೆ ಅಗಲ ಹಾಂ, ಅಗಲ 6 ಅಡಿ, ಅಗಲ 6 ಅಡಿ, ಉದ್ದ 30 ಅಡಿ, ಎತ್ತರ ಬಂದು 9 ಅಡಿ. ಹಾಂ, 9 ಅಡಿ. ಅಂದರೆ ಈಗ ನೀವು 4 ಸ್ಟೆಪ್ ಮಾಡಿದ್ರೆ 2, 4, 6 ಅಡಿಯಲ್ಲಿ ನೀವು ಒಂದು ಅಡಿ, ಅದು ಎತ್ತರ ಅದು ಬೇಕಾಗಿಲ್ಲ. ಇನ್ನೂವರೆಗೆ 6 ಅಡಿ ನೀವು ಒಂದು 6ರಿಂದ 7 ಅಡಿ ಎತ್ತರದಲ್ಲಿ ನೀವು ಈ ಒಂದು ಇದನ್ನು 4 ಸ್ಟೆಪ್ ಮಾಡ್ಕೊಂಡಿದ್ದೀರಾ. ಈ 4 ಸ್ಟೆಪ್ಪಲ್ಲಿ ಸುಮಾರು 50 ಮೊಟ್ಟೆನ ನೀವು ಮೇಯಿಸ್ಬೋದು ಅಂತ ನೀವು ತಿಳಿಸ್ತಾ ಇದ್ದೀರಾ. 50 ಮೊಟ್ಟೆ ಮೇಯಿಸ್ಬೋದು ಸರ್. ಹಾಂ, ಆರಾಮ್ಸೆ 50 ಮೊಟ್ಟೆ ಮೇಯಿಸ್ಬೋದು. ಆರಾಮಾಗಿ 15-60 kg ಯಾರು ಬರ್ತದೆ, ನಾನು ಈಗ ಕೇಳ್ತಾ ಇರೋದು ಮಿನಿಮಮ್. ಹಾಂ ಹಾಂ, ಇದೊಂದು ಬಾಕ್ಸ್ ಪೂರ್ತ 15 kg ಬರ್ತದೆ. ಈಗ ಸರ್, ನಿಮ್ಮದು ಮನೆ ಪಕ್ಕನೇ ಇದೆಯಾ? ಇದಕ್ಕೆ ಯಾವುದೇ ಥರ ಏನೋ ಸಮಸ್ಯೆ ಇಲ್ವಾ? ಏನಿದೆ ಸರ್, ಮನೆಗೂ ಸಂಬಂಧನೇ ಇಲ್ಲ ಸರ್. ಪಾಸ್ ಮಾಡ್ತೀನಿ. ಹಾಂ, ಈಗ ಯಾವ್ದಾರ ಥರ ಇದಕ್ಕೆ ಸೋಂಕು ನೀವು ಆ ಥರ ಏನಾದ್ರು ಔಷಧಿ ಫ್ರೈ ಮಾಡ್ಕೊಂಡು. ಹಾಂ, 2 ತಿಂಗಳಿಗೊಂದು ಬೆಳೆ ಅಲ್ವಾ? ಹಾಂ ಏನು ಹುಡುಗರು ಸಂಬಂಧ, ಹಾಂ, ನೀವು ಯಾವ ಥರದ ಬೇರೆ ಮೆಟೀರಿಯಲ್ ಏನು ಮಾಡೋದಲ್ಲ. 2 ತಿಂಗಳಿಗೊಂದ್ಸತಿ ಬೆಳೆ ಇರ್ತೀರ. ಹಾಂ, ಅಂದರೆ ಸೊಪ್ಪು ಬರಬೇಕಲ್ಲ? ಸೊಪ್ಪು ಬರ್ತಕ್ಕಲ್ಲ. ನನ್ನದು ಸಿಂಗಲ್ ಪ್ಲಾಟು. ಹಾಂ, ಡಬಲ್ ಪ್ಲಾಟ್ ಇರೋದು ತಿಂಗಳ ಮಡಿಕತ್ತಾರೆ. ಹಾಂ, ಓಕೆ. ನಾನು ಸಿಂಗಲ್ ಪ್ಲಾಟು ಆರಾಮಾಗಿ ಒಂದು ಬೆಳೆ ಇಸ್ಕೊತೀನಿ, ಆರಾಮಾಗಿ. ಸರಿ ನಾವು ಮರಿಯೇನೆ ಆಗ್ಬೇಕಾಗಿಲ್ಲ. ಹಾಂ, ಎತ್ಕೊಬಿಟ್ಟು ಹಾಂ, ಅದು ಮ್ಯಾಚ್ ತೆಗೆದ್ಬಿಟ್ಟು ಪ್ಯಾಕ್ ಹಾಕೋದು. ಹೌದಾ? ಅಂದರೆ ಆಲ್ಮೋಸ್ಟ್ ಎಲ್ಲ ಅದರಲ್ಲೇ ಕಚ್ಚಿರ್ತವೆ. ಎತ್ಕೊಂಡಿರ್ತದೆ, ಎತ್ಕೊಂಡು ಎತ್ಕೊತಾ ಇರೋದೇನು. ಏನು ಹುಳ ಮುಟ್ಟ ಅವಶ್ಯಕತೆ ಇಲ್ಲ. ಸುಣ್ಣ ಎಲ್ಲ ಹಾಕ್ಬೇಕಾದ್ರೆ ಯಾವ ತರ ಹಾಕೋದು? ಮಾಮೂಲಿ ಉದುರಿಸು. ಹಿಂಗೆ ನೋಡಿದ್ದ ಅದು ಸುಣ್ಣ ಜಾಸ್ತಿ ಆಯ್ತು ಅಂದ್ರೆ ಬಟ್ಟೆ ಹಾಕೊಂಡು ಹಿಂದೆ ಉದುರಿಸ್ತಿದ್ರು. ಇವು ಏನೋ ಆಯ್ತಾಗಿದೆ. ಏನಿಲ್ಲ, ಸುಮ್ಮನೆ ಈಗ ಅದು ಒಂದು ಮಾಡಬೇಕಾಗಿಲ್ಲ, ಏನಿಲ್ಲ. ಇವ್ರಿಗೆ ಎತ್ಕೊಂಡು ಆಯ್ತಾ. ಸುಣ್ಣ ಜಾಸ್ತಿ ಆಯ್ತು ಅಂದ್ರೆ ಏನೂ ಆಗಲ್ಲ, ಯಾವ ಜಾಸ್ತಿ ಆಗೋದು ಏನೂ ಆಗಲ್ಲ. ಆಮೇಲೆ ಈ ಮರಿಗಳು ಇದ್ದಾಗ ನೀವು ಕಮ್ಮಿ ಮಾಡ್ತೀರಾ? ಸಣ್ಣ ಮರಿ ಇದ್ದಾಗ ಸುಣ್ಣ ಯಾವಾಗ ಹಾಕೋದು? ಯಾವಾಗ್ಲಿಂದ ಹಾಕೋದು? ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗ್ ಈ ಮರಿ ಸಣ್ಣ ತಲೆ ಕೂದಲಂಗ್ ಬರ್ತದಲ್ಲ, ಆ ಮರಿ ಮಾಡ್ಬಿಟ್ಟೆ ಸುಣ್ಣ ಹೊಡೆದು. ಹೊರಗಡೆ ಬರ್ತಲ್ಲ ಮರಿ, ಸುಣ್ಣ ಹೊಡೆದ್ಬಿಟ್ಟೆ ಮೇವ್ ಕೊಡೋದು. ಒಟ್ಟಿನ ಜ್ವರದಿಂದ ಎದ್ದಾಗ 2 ದಿವಸ ಹೊಡಿಲೇಬೇಕು ಅದಕ್ಕೆ. ಸಮ್ ಟೈಮ್ ಸುಣ್ಣ ಹೊಡೆದಾಗ ಮೇವು ಮೇಲ ಅಂತಾರೆ. ಯಾರಂತ ಏನಿಲ್ಲ, ಒಂಥರ ಸುಮ್ ಕಳ್ದಿ ಒಳ್ಳೆ ಫ್ರೀಯಾಗಿ ಬರ್ತದೆ. ಹೊಡೆದಿ ಸುಣ್ಣ ಕಳೆದ ಬಾರಿ ಏನು ಅನಿಸ್ತಾನ? ಚೆನ್ನಾಗಿ ಬಂತಾ? ಚೆನ್ನಾಗಿ ಬಂತು. ಈಗ ನಿಮ್ಗೆ ಈ ಸರಿ ಸರಿಯಾಗಿದೆ ಮೇವು? ಏನಾದ್ರು ಮಿಕ್ಬೋದಾ? ಇಲ್ಲ, ಆಯ್ತದೆ ಏನೋ ಕಾಣ್ತದೆ, ಸ್ವಲ್ಪ ಮಿಕ್ಬೋದು. ಶಾರ್ಟೇಜ್ ಅಂತ ಮಾಡ್ಕೊಳಲ್ಲ. ಬಹುತೇಕ ಎಲ್ಲಿದಲ್ಲಿಗೆ ಮಾಡೋಣ. ಅದಕ್ಕೆ ಸಮ್ ಟೈಮ್ ಮಿಕ್ಕದ್ರೆ ಏನ್ ಮಾಡ್ತೀರಾ? ಯಾರೋ ಪಾರ್ಟಿಗಳು ಇರ್ತಾರಲ್ಲ, ಕೇಳ್ದಾರ ಕೊಟ್ಟೆ, ದುಡ್ಡು ಕಾಸೇನಿಲ್ಲ, ಹಣ ಕುಯ್ಕೊಂಡು ಹೋಗಪ್ಪ. ಒಟ್ಟಿನಲ್ಲಿ ನಮ್ ಬೆಳೆ ಗಂಟು ಕೈ ಹಾಕ್ಸಕ್ಕಿಲ್ಲ. ನಮ್ ಬೆಳೆ ಆದ್ಮೇಲೆ ಕುಯ್ಕೊಂಡು ಹೋಗ. ಸರಿ ಸರಿ.
ಅಲ್ಲ ಅದಕ್ಕೂ ಡಿಮ್ಯಾಂಡ್ ಇದೆಯಲ್ಲ, ಕೆಲವು ದುಡ್ಡು ಕೊಟ್ಟು. ಹಾ, ಯಾಕೆಂದ್ರೆ ಒಂದ್ ಸ್ವಲ್ಪ ಶಾರ್ಟೇಜ್ ಆಯ್ತು ನಿಮ್ಗೆ ಅದು ಬೆಳೆನೇ ಸಂತೋಷ. 2 ತಿಂಗಳು. ಒಟ್ಟಿನಲ್ಲಿ ನಮಗೆ ತುಂಬ ಖುಷಿ ಆಗ್ತಿದೆ. ಕಡಿಮೆ ಒಂದು ಇಳುವರಿದಾರ ಆಗಿದ್ರು ನೀವು ಹೆಚ್ಚಿನ ಆದಾಯವನ್ನು ನೋಡ್ತಾ ಇದ್ದೀವಿ ಅನ್ನೋದು ನನಗೆ ತುಂಬ ಸಂತೋಷ ಆಯಿತು. ಧನ್ಯವಾದಗಳು ಸರ್. ಧನ್ಯವಾದ.